ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಡಿಪ್ಲೊಮಾ CET ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಯೂನಿಟ್ 3 ಟ್ರಿಗ್ನೋಮೆಟ್ರಿಯನ್ನು ಡಿಸ್ಕಸ್ ಮಾಡೋಣ. ಸೊ ಯೂನಿಟ್ 3ಯಲ್ಲಿ ಯಾವ್ಯಾವ ಸಬ್ ಟಾಪಿಕ್ಸ್ ಬರುತ್ತೆ ಅಂದರೆ, ಸೊ ಮೊದಲನೇದಾಗಿ ಕಾನ್ಸೆಪ್ಟ್ ಆಫ್ ಆ್ಯಂಗಲ್ಸ್ ಆ್ಯಂಡ್ ದೇರ್ ಮೆಜರ್ಮೆಂಟ್ಸ್. ಸೊ ಮೆಜರ್ಮೆಂಟ್ಸಲ್ಲಿ ರೇಡಿಯನ್ ಮೆಜರ್ ಆ್ಯಂಡ್ ರಿಲೇಟೆಡ್ ಕನ್ವರ್ಷನ್ಸ್ ಅಂದರೆ ರೇಡಿಯನ್ ಆ್ಯಂಡ್ ಡಿಗ್ರಿ. ಸೊ ಇಲ್ಲಿ ನಾವು ಇಂಟ್ರಿ ಕನ್ವರ್ಷನ್ ಅಂದರೆ ರೇಡಿಯನ್ ಟು ಡಿಗ್ರಿಗೆ ಯಾವ ಥರ ಕನ್ವರ್ಟ್ ಮಾಡಬೇಕು, ಸೊ ಡಿಗ್ರಿಯಿಂದ ರೇಡಿಯನ್ಗೆ ಯಾವ ಥರ ಕನ್ವರ್ಟ್ ಮಾಡ್ತೀವಂತ. ಸೊ ಇದು ಮೊದಲನೇ ಸಬ್ ಟಾಪಿಕ್ ಆಗಿ ಬರುತ್ತೆ. ಸೊ ಅದಾದಮೇಲೆ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್. ಸೊ ಇದನ್ನು ನಾವು ASTC ರೂಲ್ ಅಂತ ಕೂಡ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಮೂರನೇದಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆ್ಯಂಗಲ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ಇದರ ಡೆಫಿನೇಷನ್ ಏನು, ಸೊ ಅಲೈಡ್ ಆ್ಯಂಗಲ್ಸ್ ಯಾವ್ಯಾವ್ದು ಇರುತ್ತೆ, ಸೊ ಅದರ ಸ್ಟ್ಯಾಂಡರ್ಡ್ ಅಲೈಡ್ ಆ್ಯಂಗಲ್ಸ್ ಯಾವ್ಯಾವಿದೆ, ಸೊ ಅದರ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆ್ಯಂಗಲ್ಸ್ ಏನೇನಾಗುತ್ತೆ ಅಂತ ಸೊ ಈ ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಆಮೇಲೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಂಪೌಂಡ್ ಆ್ಯಂಗಲ್ಸ್, ಇಲ್ಲಿ ನಾವು ಡೈರೆಕ್ಟ್ ಫಾರ್ಮುಲಾನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನಾವು ಪ್ರೂಫನ್ನು ನಾವಿಲ್ಲಿ ನೋಡೋದಿಲ್ಲ. ಸೊ ಡೈರೆಕ್ಟ್ಲಿ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಡಿಪ್ಲೊಮಾ CETಯಲ್ಲಿ. ಆಮೇಲೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಮಲ್ಟಿಪಲ್ ಆ್ಯಂಗಲ್ಸ್ ಅಂದರೆ ಸೊ ಕಂಪೌಂಡ್ ಆ್ಯಂಗಲ್ಸ್ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಫಾರ್ಮುಲಾಸ್ಗಳೇ ಮಲ್ಟಿಪಲ್ಸ್ ಆ್ಯಂಗಲ್ಸ್ ಆಗುತ್ತೆ. ಸೊ ಇದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಕೊನೆಯದಾಗಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ, ಸೊ ಪ್ರೊಡಕ್ಟ್ ಟು ಸಮ್ ಆ್ಯಂಡ್ ಸಮ್ ಟು ಪ್ರಾಡಕ್ಟ್ ಯಾವ ಥರ ಫಾರ್ಮುಲೆ ಬರುತ್ತಂತ ಸೊ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಸೊ ಇದು ಕೂಡ 4 ಮಾರ್ಕ್ಸ್ ಇರುತ್ತೆ. ಸೊ ಈ ಸಬ್ಜೆಕ್ಟು ಡಿಪ್ಲೊಮಾ CETಯಲ್ಲಿ. ಸೊ ವಿಚ್ ಆಲ್ ಏರಿಯಾಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈಸ್, ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ಕನ್ವರ್ಷನ್ ಫ್ರಮ್ ಡಿಗ್ರಿ ಟು ರೇಡಿಯನ್ ಟು ಡಿಗ್ರಿಯಿಂದ ನಾವು 1 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಏರಿಯಾದಲ್ಲಿ. ಸೊ ಆಮೇಲೆ ASTC ರೂಲ್ ಮೇಲೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 1 more ಮಾರ್ಕ್ಸ್. ಆ್ಯಂಡ್ ಅಲೈಡ್ ಆ್ಯಂಗಲ್ಸ್ ಅಂದರೆ ಕಂಪೋನೆಂಟ್ ಆ್ಯಂಗಲ್ಸ್ ಮೇಲೆ 1 ಮಾರ್ಕ್ಸ್ ಕೇಳ್ಬೋದು. ಆಮೇಲೆ ಲಾಸ್ಟಿಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ ಮೇಲೆ 1 ಮಾರ್ಕ್ಸ್ ಕೇಳ್ತಾರೆ. ಸೊ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನಲ್ಲಿ ಸೊ ಈ ಥರ ಕ್ವಶನ್ಸ್ ಕೇಳಿದ್ದಾರೆ. ಸೊ ಈ ಏರಿಯಾ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ವಿ ನೀಡ್ ಟು ಫೋಕಸ್ ಆನ್ ದೀಸ್ ಏರಿಯಾಸ್. ಸೊ ಸಬ್ಸೆಟ್ ಕೂಡ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಸೊ ನಮಗೆ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಪ್ರತಿಯೊಂದು ಸಬ್ ಟಾಪಿಕನ್ನು ಸೊ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಕಾನ್ಸೆಪ್ಟ್ ಆಫ್ ಆ್ಯಂಗಲ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಓಕೆ, ಆ್ಯಂಗಲ್ಸ್ ಅಂತಂದರೆ ಸೊ ಇಲ್ಲಿ ನಾವು ಡೈಗ್ರಾಮ್ ನೋಡ್ಬೋದು. ಸೊ O ಇಸ್ ಕಾಲ್ಡ್ ಆಸ್ ಎ ವರ್ಟೆಕ್ಸ್ ಆ್ಯಂಡ್ OA ಆ್ಯಂಡ್ OB ಆರ್ ರೇಸ್ ಅಂತ ಹೇಳ್ಬೋದು. OA ಆ್ಯಂಡ್ OB ಆರ್ ಕಾಲ್ಡ್ ಆಸ್ ರೇಸ್. ಓಕೆ, ಸೊ OA ಅನ್ನು ನಾವು ಇನಿಷಿಯಲ್ ಸೈಡ್ ಅಂತ ಕರಿತೀವಿ. OB ಅನ್ನು ನಾವು ಟರ್ಮಿನಲ್ ಸೈಡ್ ಅಂತ ನಾವು ಕರಿಬೋದು. ಸೊ ಇನಿಷಿಯಲ್ ಸೈಡ್ OA, ಸೊ ಈ ರೇ ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಆಮೇಲೆ ಟರ್ಮಿನಲ್ ಸೈಡ್ OB ಇದು ರೊಟೇಟ್ ಆಗುತ್ತೆ. ಸೊ OA ಮತ್ತು OB ಮಧ್ಯೆ ಸೊ ಯಾವ ಆ್ಯಂಗಲ್ ಇದೆ, ಸೊ ಇದನ್ನು ನಾವು ಆ್ಯಂಗಲ್ ಅಂತ ಕರಿತೀವಿ. ಸೊ OA ಇಂದ OB ವರೆಗೆ ಈ ಥರ ಆ್ಯಂಗಲ್ ಹೋದರೆ ಸೊ ಇದನ್ನು ನಾವು ಪಾಸಿಟಿವ್ ಆ್ಯಂಗಲ್ ಅಥವಾ ವಿ ಕ್ಯಾನ್ ಸೇ ಇಟ್ ಈಸ್ ಕೌಂಟ್ರ್ ಕ್ಲಾಕ್ ವೈಸ್. ಸೊ ಇದು ಡೈರೆಕ್ಷನ್ ಯಾವ ಥರ ಬರ್ತಾ ಇದೆ ಅಂದರೆ ಇಟ್ ಈಸ್ ಕಮಿಂಗ್ ಕೌಂಟ್ರ್ ಕ್ಲಾಕ್ ವೈಸ್ ಅಥವಾ CCW ಡೈರೆಕ್ಷನ್ ಅಂತ ಕೂಡ ನಾವು ಕರಿಬೋದು. ಸೊ ಕೌಂಟ್ರ್ ಕ್ಲಾಕ್ ವೈಸ್ ಡೈರೆಕ್ಷನನ್ನು ನಾವು ಪಾಸಿಟಿವ್ ಆ್ಯಂಗಲ್ ಅಂತ ಕರಿತೀವಿ. ಅದೇ ಥರ ಸೊ ಈ ಡೈಗ್ರಾಮಲ್ಲಿ ಸೊ OA ಇನಿಷಿಯಲ್ ಸೈಡ್ ಫಿಕ್ಸ್ ಇದೆ. ಆಮೇಲೆ OB ಈಸ್ ರೊಟೇಟಿಂಗ್, ಬಟ್ ಇಟ್ ಈಸ್ ರೊಟೇಟಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕ್ಲಾಕ್ ಅಂದರೆ ಗಡಿಯಾರದಲ್ಲಿ ಸೊ ಯಾವ ಥರ ಸೊ ಗಡಿಯಾರದ ಮುಳ್ಳುಗಳು ರೊಟೇಟ್ ಆಗುತ್ತೆ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಇದನ್ನು ನಾವು CW ಅಂತ ಕರಿತೀವಿ. ಸೊ CW ಡೈರೆಕ್ಷನಲ್ಲಿ ನಮಗೆ ಆ್ಯಂಗಲ್ ಫಾರ್ಮ್ ಆದರೆ ಅದನ್ನು ನಾವು ನೆಗೆಟಿವ್ ಆ್ಯಂಗಲ್ ಅಂತ ಕರಿಬೋದು. ಸೊ ಆ್ಯಂಗಲ್ಸಲ್ಲಿ ಪಾಸಿಟಿವ್ ಆ್ಯಂಗಲ್ ಆ್ಯಂಡ್ ನೆಗೆಟಿವ್ ಆ್ಯಂಗಲ್ 2 types. ಸೊ ವಿ ಕ್ಯಾನ್ ಸೇ CCW ಈಸ್ ಪಾಸಿಟಿವ್ ಆ್ಯಂಡ್ ಕೌಂಟ್ರ್ ಕ್ಲಾಕ್ ವೈಸ್ ಈಸ್ ಕಾಲ್ಡ್ ಆ್ಯಸ್ ನೆಗೆಟಿವ್. ಓಕೆ, ಸೊ ಎರಡು ಪಾಯಿಂಟನ್ನು ನಾವು ನೆನಪನ್ನು ಇಟ್ಕೊಂಡ್ರೆ ಸೊ ಇಟ್ ಈಸ್ ವೆರಿ ಈಸಿ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆದರೆ ಇವಾಗ ನಾವು ವಾಟ್ ಈಸ್ ಮೆಜರ್ಮೆಂಟ್ ಅಂತ ತಿಳ್ಕೊಳ್ಳೋಣ. ಸೊ ಯಾವುದೇ ಆ್ಯಂಗಲನ್ನು ನಾವು ಮೆಜರ್ ಮಾಡಬೇಕಂದ್ರೆ ಸೊ ಅದರ ಮೆಜರ್ಮೆಂಟ್ ಸಿಸ್ಟಮ್ ಏನಿರುತ್ತೆ. ಸೊ ಸಿಸ್ಟಮ್ ಅಂತಂದಾಗ ನಮ್ಮ ಹತ್ರ ಡಿಗ್ರಿ ಮೆಜರ್ಮೆಂಟ್ ಆ್ಯಂಡ್ ರೇಡಿಯನ್ ಮೆಜರ್ಮೆಂಟ್ ಅಂತ 2 ಟೈಪ್ ಬರುತ್ತೆ. ನಾವು ಆ್ಯಂಗಲನ್ನು ಸೊ ಡಿಗ್ರಿಯಲ್ಲಿ ಮೆಜರ್ ಮಾಡ್ಬೋದು ಅಥವಾ ರೇಡಿಯನ್ ಸಿಸ್ಟಮಲ್ಲಿ ನಾವು ಮೆಜರ್ಮೆಂಟ್ ಮಾಡ್ಬೋದು. ಉದಾಹರಣೆಗೆ ಸೊ ಡಿಗ್ರಿ ಮೆಜರ್ಮೆಂಟ್ ಅಂದರೆ 30 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, 150 ಡಿಗ್ರಿ. ಸೊ ಈ ಥರ ನಾವು ಡಿಗ್ರಿಯಲ್ಲಿ ಆ್ಯಂಗಲನ್ನು ಮೆಜರ್ ಮಾಡಿದ್ರೆ ಅದನ್ನು ಡಿಗ್ರಿ ಮೆಜರ್ಮೆಂಟ್ ಅಂತ ಕರಿತೀವಿ. ಅದೇ ಥರ ರೇಡಿಯನ್ ಮೆಜರ್ಮೆಂಟ್ ಅಂದರೆ ಅದು ಯಾವ ಥರ ಇರುತ್ತೆ ಅಂದರೆ ಉದಾಹರಣೆಗೆ π/6, π/3, 2π/3 ಅಥವಾ
ನಾರ್ಮಲ್ ನ್ಯೂಮೆರಿಕಲ್ ವ್ಯಾಲ್ಯೂಸ್, ಫಾರ್ ಎಕ್ಸಾಂಪಲ್ 2, 3, 5, ಸೊ ಈ ಥರದ ಸಿಸ್ಟಮನ್ನು ನಾವು ರೇಡಿಯನ್ ಮೆಜರ್ಮೆಂಟ್ ಅಂತ ಕರಿತೀವಿ. ಸೊ ಇವಾಗ ಡಿಗ್ರಿ ಮೆಜರ್ಮೆಂಟ್, ರೇಡಿಯನ್ ಮೆಜರ್ಮೆಂಟ್ ಟಾಪಿಕ್ ಬಗ್ಗೆ ಸೊ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಡಿಗ್ರಿ ಮೆಜರ್ಮೆಂಟ್. ಸೊ ಇಫ್ ಎ ರೊಟೇಷನ್ ಫ್ರಮ್ ಇನಿಷಿಯಲ್ ಸೈಡ್ ಟು ದ ಫೈನಲ್ ಸೈಡ್ ಅಥವಾ ಟರ್ಮಿನಲ್ ಸೈಡ್. ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಇನಿಷಿಯಲ್ ಸೈಡ್ ಮತ್ತು ಟರ್ಮಿನಲ್ ಸೈಡನ್ನು ನೋಡಿದ್ವಿ. ದಿಸ್ ಈಸ್ ವರ್ಟೆಕ್ಸ್ O, A, B. So this is initial side and this is terminal side. Okay, so if a rotation from initial side to the terminal side is 1/360th of revolution. So revolution ಅಂದರೆ one complete revolution, one complete circle ಅಂತ ಹೇಳ್ಬೋದು. ಸೊ ಇಲ್ಲಿ 1/360th of a revolution ಅಂತಂದರೆ ಸೊ ಅದನ್ನು ನಾವು 1 ಡಿಗ್ರಿ ಅಂತ ಕರಿಬೋದು. ಸೊ ಒಂದು ಟೋಟಲ್ ರೆವಲ್ಯೂಷನ್ ಅಂದರೆ ಒಂದು ಕಂಪ್ಲೀಟ್ ಸರ್ಕಲ್ ಅಂತ ನಾವು ಹೇಳ್ಬೋದು. ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಸೊ ಎಂಡ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಒಂದೇ ಆದರೆ ಅದನ್ನು ನಾವು ಕಂಪ್ಲೀಟ್ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ಕಂಪ್ಲೀಟ್ ರೆವಲ್ಯೂಷನ್ ಅಂದರೆ ಸೊ ಇಲ್ಲಿ ನಮಗೆ 360 ಡಿಗ್ರಿ ಇರುತ್ತೆ. ಸೊ 360ನೇ ಭಾಗವನ್ನು ನಾವು 1 ಡಿಗ್ರಿ ಅಂತ ಕರಿಬೋದು. ದಟ್ ಮೀನ್ಸ್ 1/360th revolution is called as 1 degree. A degree is divided again into 60 minutes. ಸೊ ಡಿಗ್ರಿಯನ್ನು ನಾವು 60 ಮಿನಿಟ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅಂದರೆ 1 ಡಿಗ್ರಿಯಲ್ಲಿ 60 ಮಿನಿಟ್ಸ್ ಇರುತ್ತೆ. ಅಗೇನ್ 1 ಮಿನಿಟನ್ನು ನಾವು 60 ಸೆಕೆಂಡ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಮಿನಿಟನ್ನು ನಾವು 1 ಡ್ಯಾಶ್ ಅಥವಾ 1 ಮಿನಿಟನ್ನು 1 ಡ್ಯಾಶ್. ಓಕೆ, ಡ್ಯಾಶ್ ಅಂದರೆ ಅದನ್ನು ಮಿನಿಟ್ ಅಂತ ನಾವು ಹೇಳ್ಬೋದು. ಇದು ನೊಟೇಷನ್. ಅದೇ ಥರ ಸೆಕೆಂಡ್ಸನ್ನು ನಾವು ಡಬಲ್ ಡ್ಯಾಶ್ ಆಗಿ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಸೊ 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್. ಅದೇ ಥರ 1 ಮಿನಿಟ್ ಈಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಸೊ ನೊಟೇಷನ್ ಯಾವ ಥರ ಇರುತ್ತೆ? ಫಾರ್ ಡಿಗ್ರಿ ವಿ ಸೇ 1 ಡಿಗ್ರಿ. ಸೊ ಮಿನಿಟಿಗೆ 1 ಡ್ಯಾಶ್, ಸೆಕೆಂಡ್ಸ್ ಬಂದರೆ 1 ಡಬಲ್ ಡ್ಯಾಶ್. ಓಕೆ, ಸೊ ದೀಸ್ ಆರ್ ಆಲ್ ನೊಟೇಷನ್ಸ್. ಇವಾಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸೊ ಹೌ ಈಚ್ ಕ್ವಾಡ್ರಂಟಲ್ಲಿ ಸೊ ಯಾವ್ಯಾವ ಥರ ಡಿಗ್ರಿ ಇರುತ್ತೆ. ಸೊ 0 to 90 ಡಿಗ್ರಿ ಅಂದರೆ ಫಸ್ಟ್ ಕ್ವಾಡ್ರಂಟ್. ಸೊ 90 to 180 ಡಿಗ್ರಿ ಅಂದರೆ ಸೆಕೆಂಡ್ ಕ್ವಾಡ್ರಂಟ್. 180 ಡಿಗ್ರಿಯಿಂದ 270 ಅಂದರೆ ಥರ್ಡ್ ಕ್ವಾಡ್ರಂಟ್. ಅದೇ ಥರ 270ಇಂದ 360 ಅಗೇನ್. ಸೊ ಇದು ಫೋರ್ತ್ ಕ್ವಾಡ್ರಂಟ್. ಸೊ 0 ಡಿಗ್ರಿಯಿಂದ ಅಗೇನ್ 0 ಡಿಗ್ರಿಗೆ ನಾವು ಒಂದು ರೆವಲ್ಯೂಷನ್ ಕಂಪ್ಲೀಟ್ ಮಾಡಿ ಬಂದಾಗ ಸೊ 0 ಡಿಗ್ರಿ 360 ಡಿಗ್ರಿ ಕೋಯಿನ್ಸೈಡ್ ಆಗುತ್ತೆ. ಸೊ ಇದನ್ನು ನಾವು 1 ರೆವಲ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ನೋಡ್ಬೋದು ನೋಟ್ ಪಾಯಿಂಟ್ ನಂಬರ್ 1ಅಲ್ಲಿ ಸೊ 1 ಡಿಗ್ರಿ ಈಸ್ ಈಕ್ವಲ್ ಟು ಸೊ 1/360th ಆಫ್ ರೆವಲ್ಯೂಷನ್. 1/360 ಆಫ್ ರೆವಲ್ಯೂಷನ್ ಅಂತ ನಾವು ಕರಿಬೋದು. ಸೊ 360ನೇ ಒಂದು ಭಾಗ ಅಂತ ಹೇಳ್ಬೋದು. ಸೊ ಎರಡನೇ ಪಾಯಿಂಟ್, ಸೊ 1 ರೆವಲ್ಯೂಷನಲ್ಲಿ ಸೊ 360 ಡಿಗ್ರಿ ಇರುತ್ತೆ. ಒಂದು ಕಂಪ್ಲೀಟ್ ರೆವಲ್ಯೂಷನಲ್ಲಿ 360 ಡಿಗ್ರಿ ಇರುತ್ತೆ. ಸೊ ಪ್ರತಿಯೊಂದು ಡಿಗ್ರಿಯಲ್ಲಿ ವಿಲ್ ಹ್ಯಾವ್ 60 ಮಿನಿಟ್ಸ್. ಓಕೆ, ಮಿನಿಟ್ಸನ್ನು ನಾವು ಡ್ಯಾಶ್ ಅಂತ ಡಿನೋಟ್ ಮಾಡ್ತೀವಿ. ಅದೇ ಥರ 1 ಮಿನಿಟಲ್ಲಿ 60 ಸೆಕೆಂಡ್ಸ್ ಇರುತ್ತೆ. ಸೆಕೆಂಡ್ಸನ್ನು ನಾವು ಡಬಲ್ ಡ್ಯಾಶ್ ಅಂತ ಸೊ ಬರಿತೀವಿ. ಸೊ ಇದು ನಮ್ಮ ಸೊ ಡಿಗ್ರಿ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋದು ರೇಡಿಯನ್ ಮೆಜರ್ಮೆಂಟ್. ವಾಟ್ ಈಸ್ ರೇಡಿಯನ್ ಮೆಜರ್ಮೆಂಟ್ ಅಂದರೆ ಆ್ಯಂಗಲ್ ಸಬ್ಟೆಂಡೆಡ್ ಎಟ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಬೈ ಅನ್ ಆರ್ಕ್ ಹೂಸ್ ಲೆಂತ್ ಈಸ್ ಈಕ್ವಲ್ ಟು ದಿ ರೇಡಿಯಸ್ ಆಫ್ ಎ ಸರ್ಕಲ್ ಅಂತ ಹೇಳ್ಬೋದು. ಅಂದರೆ ಸೊ ಯಾವುದೇ ಒಂದು ಸರ್ಕಲ್ ತೊಗೊಂಡ್ರೆ ಓಕೆ, ಸೊ ಇದನ್ನು ನಾವು ಆರ್ಕ್ ಅಂತ ಕರಿತೀವಿ. ದಿಸ್ ಇಸ್ ಆರ್ಕ್. ಓಕೆ, ಸೊ ದಿಸ್ ಆ್ಯಂಗಲ್ ಸಬ್ಟೆಂಡೆಡ್ ಅಂದರೆ ಆ್ಯಂಗಲ್ ಫಾರ್ಮ್ಡ್ ಬೈ ದಿ ಆರ್ಕ್ ಲೆಂತ್. ಓಕೆ, ಇದನ್ನು ಎಲ್ ಅಂತ ಕರಿಬೋದು. ದಿಸ್ ಇಸ್ ಆರ್ ಅಂತ ಕೇಳ್ಬೋದು. ದಟ್ ಈಸ್ ರೇಡಿಯಸ್. ಓಕೆ, ಸೊ ಈ ಆ್ಯಂಗಲನ್ನು ನಾವು ರೇಡಿಯನ್ ಆ್ಯಂಗಲ್ ಅಂತ ಕರಿಬೋದು. ದ ರೇಡಿಯನ್ ಈಸ್ ಡಿನೋಟೆಡ್ ಬೈ ದಿ ಸಿಂಬಾಲ್ RAD. ಓಕೆ, ಸೊ ರೇಡಿಯನ್ ನಾವು RAD ಸಿಂಬಾಲಿಂದ ನಾವು ಡಿನೋಟ್ ಮಾಡ್ಬೋದು. ಆರ್ ಸಿಂಪ್ಲಿ ರೈಟಿಂಗ್ ದ ವ್ಯಾಲ್ಯೂ, ನ್ಯೂಮರಿಕಲ್ ವ್ಯಾಲ್ಯೂ ಬರೆಯೋದ್ರ ಮುಖಾಂತರ ನಾವು ಸೊ ಡಿನೋಟ್ ಮಾಡ್ಬೋದು. ಉದಾಹರಣೆಗೆ ಸೊ ಲೆಟ್ ಅಸ್ ಸೇ 2 ರೇಡಿಯನ್ ಅಥವಾ ಸಿಂಪ್ಲಿ 2 ಅಂತ ಬರೆದ್ರೂ ಕೂಡ ಸೊ ನಾವು ಅರ್ಥ ಮಾಡ್ಕೋಬೇಕು ಇದು ರೇಡಿಯನ್ ಸಿಸ್ಟಮ್ ಅಂತ ಅಥವಾ ರೇಡಿಯನ್ ಮೆಜರ್ಮೆಂಟ್ ಅಂತ ನಾವು ತಿಳ್ಕೋಬೇಕು. ಸೊ ಇಟ್ ಈಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ರೇಡಿಯನ್ ಮೆಜರ್ಮೆಂಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಡೈಮೆನ್ಷನ್, ಇಟ್ ಈಸ್ ಎ ಡೈಮೆನ್ಷನ್ಲೆಸ್. ಓಕೆ, ಸೊ ಇಲ್ಲಿ ಯಾವುದೇ ಡೈಮೆನ್ಷನ್ ಇಲ್ಲ. ಓಕೆ, ಸೊ ಈ ಥರ ನಾವು ರೇಡಿಯನ್ ಮೆಜರ್ಮೆಂಟನ್ನು ಮಾಡ್ತೀವಿ. ಸೊ ಇನ್ನೂ ಡೀಟೇಲಾಗಿ ಇದ್ರ ಬಗ್ಗೆ ನೋಡಬೇಕಂತಂದರೆ ಸೊ ಇಲ್ಲಿ ನೋಡ್ಬೋದು ನಾವು ಡೈಗ್ರಾಮಲ್ಲಿ. ಸೊ ಒಂದು ಕಂಪ್ಲೀಟ್ ಸರ್ಕಲ್ ಇದೆ. ಓಕೆ,
ಸರ್ಕಲಲ್ಲಿ ಸೊ ಒಂದು ಆರ್ಕ್ ಇದೆ. ಓಕೆ, ಸೊ ಅದನ್ನು ನಾವು ಇನ್ನೊಂದು ಸರ್ತಿ ರೀಡ್ರಾ ಮಾಡೋಣ. ದಿಸ್ ಈಸ್ ಸರ್ಕಲ್ ಆ್ಯಂಡ್ ಸರ್ಕಲ್ನ ಒಂದು ಪೋರ್ಷನನ್ನು, ಒಂದು ಭಾಗವನ್ನು ನಾವು ತೊಗೊಂಡಾಗ ಸೊ ಇದನ್ನು ನಾವು ಸೆಕ್ಟಾರ್ ಅಂತ ಕರಿತೀವಿ, ಸೆಕ್ಟಾರ್. ಓಕೆ, ಸೊ ದಿಸ್ ಒನ್ ಈಸ್ ಲೆಟ್ ಅಸ್ ಸೇ ಎ ಬಿ ಅಂತ ತೊಗೊಂಡಾಗ ಸೊ ಎ ಬಿ ಏನಾಗುತ್ತೆ, ಆರ್ಕ್ ಆಗುತ್ತೆ. ಲೆಟ್ ಅಸ್ ಅಸ್ಯೂಮ್ ಲೆಂತ್ ಆಫ್ ಎನ್ ಆರ್ಕ್ ಈಸ್ ಎಲ್. ಓಕೆ, ಸೊ ಓ ಇಂದ ಎ ಇದೇನಿರುತ್ತೆ, ಇಟ್ ಈಸ್ ಅ ರೇಡಿಯಸ್. ಓ ಎ ಆ್ಯಂಡ್ ಓ ಬಿ ಆರ್ ಸೇಮ್, which is equal to radius of a circle. Okay, so according to the definition of radian, okay, so it is an angle subtended by the arc, okay, which is like this theta is the radian angle, which is equal to L by R anta ನಾವು ಹೇಳ್ಬೋದು. Okay, so definition ನಾವು ನೋಡಬೇಕಂದ್ರೆ, so angle subtended at the center of a circle by an arc whose length is equal to the radius of a circle. That means it is an angle subtended which arc length is equal to radius of a circle. So ಇದು ಜನರಲ್ ಆಗಿ ನಾವು ಬರ್ಕೊಂಡಿದ್ದೀವಿ. ಸೊ 1 ರೇಡಿಯನ್ ಅಂತ ನಾವು ತೊಗೊಂಡ್ರೆ, ಸೊ ಇವಾಗ ಏನಾಗುತ್ತೆ, 1 ರೇಡಿಯನ್ ನಮಗೆ ಬರಬೇಕಂತಂದರೆ ಸೊ ಎಲ್ ಆ್ಯಂಡ್ ಆರ್ ಈಕ್ವಲ್ ಆಗಿರಬೇಕಾಗುತ್ತೆ. ಸೊ ಯಾವಾಗ ಈ ಆರ್ಕ್ ಲೆಂತ್ ಈಕ್ವಲ್ ಟು ರೇಡಿಯಸ್ ಆಗುತ್ತೆ, ದಟ್ ಮೀನ್ಸ್ ಆರ್ ಬೈ ಆರ್. ಓಕೆ, ಬಿಕಾಸ್ ಆರ್ಕ್ ಲೆಂತ್ ಈಸ್ ಈಕ್ವಲ್ ಟು ರೇಡಿಯಸ್. ಓಕೆ, ಆರ್ ಬೈ ಆರ್ ಅಂದರೆ ಸೊ ವಿ ವಿಲ್ ಗೆಟ್ ಆರ್ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ ಇದನ್ನು ನಾವು 1 ರೇಡಿಯನ್ ಅಂತ ಕರಿಬೋದು, 1 ರೇಡಿಯನ್ ಅಂತ ಕರಿತೀವಿ. ಬಿಕಾಸ್ ಓಕೆ, ಸೊ ಲೆಂತ್ ಮತ್ತು ರೇಡಿಯಸ್ ಈಕ್ವಲ್ ಇದ್ದಾಗ ಸೊ ಇಟ್ ಈಸ್ ಕಾಲ್ಡ್ ಎಸ್ 1 ರೇಡಿಯನ್. ಸಪೋಸ್ ಲೆಂತ್ ಬದಲಾಗಿ 1 ಕಂಪ್ಲೀಟ್ ಸರ್ಕಲ್ ಇದೆ, ದಟ್ ಮೀನ್ಸ್ ಸರ್ಕಂಫರೆನ್ಸ್ ಇದೆ ಅಂತಂದಾಗ ಸೊ ಕಂಪ್ಲೀಟ್ ಆರ್ಕ್ ಲೆಂತ್ ಈಸ್ ಈಕ್ವಲ್ ಟು 2πr ಆಗುತ್ತೆ. ಇವಾಗ ಏನಾಗುತ್ತೆ, ದಿಸ್ ಈಸ್ ಕೇಸ್ ನಂಬರ್ 1 ಅಂತ ತೊಗೊಂಡಾಗ, ಸೆಕೆಂಡ್ ಕೇಸಲ್ಲಿ ಥೀಟಾ ಈಸ್ ಈಕ್ವಲ್ ಟು ಎಲ್ ಏನಾಗುತ್ತೆ, ಒಂದು ಕಂಪ್ಲೀಟ್ ರೆವಲ್ಯೂಷನ್ ಕಂಪ್ಲೀಟ್ ಮಾಡಿದಾಗ ಇಟ್ ವಿಲ್ ಬಿಕಮ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂದರೆ 2πr ಡಿವೈಡೆಡ್ ಬೈ ಆರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆರ್ ಕ್ಯಾನ್ಸಲ್ ಆಗಿ ಥೀಟಾ ವಿಲ್ ಬಿಕಮ್ 2π ರ್ಯಾಡ್ ಅಂತ ನಾವು ಬರಿಬೋದು. ಅಂದರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆದಾಗ ಸೊ ರೇಡಿಯನ್ ಏನಾಗುತ್ತೆ, 2π ರೇಡಿಯನ್. ಓಕೆ, ಸೊ ಹಾಫ್ ಸರ್ಕಲ್ ನಾವು ಅಥವಾ ಸೆಮಿ ಸರ್ಕಲ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಸೊ ದಿಸ್ ಈಸ್ ಸೆಮಿ ಸರ್ಕಲ್. ಸೆಮಿ ಸರ್ಕಲ್ ಅಂತ ತೊಗೊಂಡಾಗ ಸರ್ಕಂಫರೆನ್ಸ್ ಏನಾಗುತ್ತೆ, ಓನ್ಲಿ πr ಆಗುತ್ತೆ. ದಟ್ ಮೀನ್ಸ್ ಆರ್ಕ್ ಲೆಂತ್ ಈಸ್ πr, ದಟ್ ಮೀನ್ಸ್ ಎಲ್ ಈಸ್ ಈಕ್ವಲ್ ಟು πr ಆಗುತ್ತೆ. ಸೊ ಇನ್ ಪ್ಲೇಸ್ ಆಫ್ ಎಲ್ ನಾವು πr ತೊಗೊಂಡಾಗ ಸೊ πr ಬೈ ಆರ್ ಆಗುತ್ತೆ. ಸೊ ಆರ್ ಕ್ಯಾನ್ಸಲ್ ಮಾಡಿದರೆ ಥೀಟಾ ಬಿಕಮ್ಸ್ π ರೇಡಿಯನ್, ಅಥವಾ ಸಿಂಪ್ಲಿ ಪೈ ಅಂತ ಕೊಡಿದ್ರು ಕೂಡ ಕರೆಕ್ಟು. ಸೊ ಇದು ನಮ್ಮ ರೇಡಿಯನ್ ಮೆಜರ್ಮೆಂಟ್. ಇಲ್ಲಿ ನಾವು ನೆನ್ಪಿಟ್ಕೊಳ್ಳೋಕ್ಕಾಗಿರೋದೇನೆಂದರೆ ಸೊ ಪೈ ಥೀಟಾ ಈಸ್ ಈಕ್ವಲ್ ಟು ಪೈ ಫಾರ್ ಸೆಮಿ ಸರ್ಕಲ್, and theta is equal to 2π for full circle. ಓಕೆ, ಸೊ ಇವೆರಡು ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು. ದಿಸ್ ಈಸ್ ರೇಡಿಯನ್ ಮೆಜರ್ಮೆಂಟ್ ಅಂತ ನಾವು ಹೇಳ್ತೇವೆ. ಸ್ಟೂಡೆಂಟ್ಸ್, ಇವಾಗ ನಾವು ರಿಲೇಷನ್ ಬಿಟ್ವೀನ್ ಡಿಗ್ರಿ ಮತ್ತು ರೇಡಿಯನ್ ಏನಂತ ತಿಳ್ಕೊಳ್ಳೋಣ. ಸೊ ನಮ್ಗೆ ಗೊತ್ತಿರೋ ಹಾಗೆ ಸೊ ಒನ್ ಕಂಪ್ಲೀಟ್ ರೆವಲ್ಯೂಷನ್ ನಾವು ತೊಗೊಂಡಾಗ ಸೊ ಡಿಗ್ರಿ ಸಿಸ್ಟಮಲ್ಲಿ 1 ರೆವಲ್ಯೂಷನ್, ಲೆಟ್ ಅಸ್ ಸೇ 1 ರೆವಲ್ಯೂಷನ್ ಇನ್ ಡಿಗ್ರಿ is nothing but 1 revolution in radian. ಓಕೆ, ಸೊ ರೆವಲ್ಯೂಷನ್ ಅಂದರೆ 1 ಕಂಪ್ಲೀಟ್ ಸರ್ಕಲ್. ಡಿಗ್ರಿಯಲ್ಲಿ ಕೂಡ ಅದೇ ಅರ್ಥ ಕೊಡುತ್ತೆ, ರೇಡಿಯನಲ್ಲಿ ಕೂಡ ಅದೇ ಅರ್ಥ ಕೊಡುತ್ತೆ. ಸೊ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ನೋಡಿರೋ ಪ್ರಕಾರ 1 ಕಂಪ್ಲೀಟ್ ರೆವಲ್ಯೂಷನ್ ಡಿಗ್ರಿಯಲ್ಲಿ ಎಷ್ಟು ಬರುತ್ತೆ, 360 ಡಿಗ್ರಿ ಈಸ್ ಈಕ್ವಲ್ ಟು 1 ಕಂಪ್ಲೀಟ್ ರೆವಲ್ಯೂಷನ್ ಇನ್ ರೇಡಿಯನ್ ಸಿಸ್ಟಮಲ್ಲಿ ಸೊ ದಟ್ ಈಸ್ 2π. ಆರ್ ಇದನ್ನು ನಾವು 2π ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಕೂಡ ನಾವು ಬರಿಬೋದು. ಓಕೆ, ಸೊ ಇದನ್ನು ಇನ್ನೂ ಸಿಂಪಲಾಗಿ ಬರಿಬೇಕಂತಂದರೆ ಸೊ ಪೈಯನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡು ಸೊ 2 ರೈಟ್ ಹ್ಯಾಂಡ್ ಸೈಡ್ ಕಳಿಸಿದರೆ 360 ಡಿಗ್ರಿ
ಡಿವೈಡೆಡ್ ಬೈ 2 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಪೈ ಈಸ್ ಈಕ್ವಲ್ ಟು 180 ಡಿಗ್ರಿ. ದಟ್ ಮೀನ್ಸ್ ಪೈ ರೇಡಿಯನ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಈ ಡೈಗ್ರಾಮ್ ನಾವು ನೋಡ್ತಿರೋ ಪ್ರಕಾರ, ಸೊ ಡಿಗ್ರಿಯಿಂದ ನಾವು ರೇಡಿಯನ್ಗೆ ಅಥವಾ ರೇಡಿಯನ್ ಇಂಟು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕಂದ್ರೆ, ಸೊ ವಿ ಕ್ಯಾನ್ ರೆಫರ್ ಟು ದಿಸ್ ಫಾರ್ಮುಲಾ ವಿಸೆ. ಸೊ ಡಿಗ್ರಿಯಿಂದ ರೇಡಿಯನ್ಗೆ ನಾವು ಕನ್ವರ್ಟ್ ಮಾಡಬೇಕಂದ್ರೆ, ಸೊ ನಾವೇನು ಮಾಡಬೇಕು, ಪೈ ಡಿವೈಡೆಡ್ ಬೈ 180, ಬಿಕಾಸ್ ಸೊ ಡಿಗ್ರಿ ಇಲ್ಲಿದೆ. ಓಕೆ, ಸೊ ಲೆಟ್ ಮೀ ಟೇಕ್ ಒನ್ಸ್ ಅಗೇನ್. ಓಕೆ, ಸೊ ಇವಾಗ ನಾವು ಏನು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ, ಸೊ ಪೈ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಇವಾಗ ವಿ ವಾಂಟ್ 1 ರೇಡಿಯನ್ ಈಸ್ ಈಕ್ವಲ್ ಟು ಹೌ ಮಚ್? ಪೈ ಈಸ್ ಈಕ್ವಲ್ ಟು 180 ಡಿಗ್ರಿ ಮೀನ್ಸ್ 1 ಈಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ ಪೈ ರೇಡಿಯನ್ ಅಂತ ನಾವು ಹೇಳ್ಬೋದು. ಓಕೆ, ಸೊ how we are getting this? We are sending pi to RHS side. Okay, when we send LHS to RHS, so numerator becomes denominator. Okay, so this will convert radian into degree into radian. Okay, okay, ಇವಾಗ ತಾನೇ ನಾವು ನೋಡಿರೋ ಪ್ರಕಾರ we know that pi is equal to 180 degree. ಓಕೆ, ಸೊ ಇವಾಗ ನಮಗೆ 1 ರೇಡಿಯನ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಬೇಕಂತಂದರೆ, ಸೊ ಏನು ಮಾಡಬೇಕು, ಪೈಯನ್ನು ನಾವು ಆರ್ ಎಚ್ ಎಸ್ಗೆ ಕಳಿಸ್ಬೇಕಾಗುತ್ತೆ. ಓಕೆ, 1 ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ ಹೋಲ್ ಡಿಗ್ರಿ ಅಂತ ನಾವು ಕರಿಬೋದು. ಸೊ ಇದು ಏನಿದೆ, 1 ರೇಡಿಯನ್ ಈಸ್ ಈಕ್ವಲ್ ಟು 180 ಡಿಗ್ರಿ ಬೈ 180 ಬೈ ಪೈ ಡಿಗ್ರಿ ಆಗುತ್ತೆ. ಸೊ ಅದನ್ನೇ ನಾವು ಈ ಥರ ಬರ್ಕೊಳ್ಳೋದ್ರ ಮುಖಾಂತರ ನಾವು ಈಸಿಯಾಗಿ ಸೊ ಕನ್ವರ್ಷನನ್ನು ನೆನ್ಪಿಟ್ಕೊಳ್ಬೋದು. ಅದೇ ಥರ ಪೈ ಇಸ್ ಈಕ್ವಲ್ ಟು 180 ಅಂದರೆ, ಸೊ ಇಟ್ ಈಸ್ ಆಲ್ಸೋ ಈಕ್ವಲ್ ಟು 180 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಕೂಡ ಆಗುತ್ತೆ. ಸೊ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 180 ರೇಡಿಯನ್. ಓಕೆ, 180ಯನ್ನು ರೈಟ್ ಹ್ಯಾಂಡ್ ಸೈಡ್ ಕಳಿಸಿದರೆ ಇಟ್ ವಿಲ್ ಗೋ ಟು ಡಿನಾಮಿನೇಟರ್. 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180 ರೇಡಿಯನ್ ಅಂತ ನಾವು ಹೇಳ್ಬೋದು. ಸೊ ಈ ಥರ ನಾವು ಸೊ ರೇಡಿಯನಿಂದ ಡಿಗ್ರಿಯಿಂದ ರೇಡಿಯನ್ಗೆ ಸೊ ಕನ್ವರ್ಷನ್ ಮಾಡ್ಬೋದು. ಸೊ ಇದು ಒಂದು ಲೈಕ್ ಮ್ಯಾಪಿಂಗ್ ಮುಖಾಂತರ ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ, ಸೊ ಡಿಗ್ರಿ ಟು ರೇಡಿಯನ್ ಈಸ್ ಮಲ್ಟಿಪ್ಲೈಡ್ ಬೈ ಪೈ ಬೈ 180. ಸೊ ರೇಡಿಯನಿಂದ ಡಿಗ್ರಿಗೆ ನಾವು ಕನ್ವರ್ಷನ್ ಮಾಡಬೇಕಂದ್ರೆ 180 ಬೈ ಪೈಯನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಡಿಗ್ರಿ ಆ್ಯಂಡ್ ದಿ ರೇಡಿಯನ್. ಸೊ ಎಕ್ಸಾಮಲ್ಲಿ ನಮಗೆ ಯಾವ ಥರ ಕೇಳ್ತಾರಂದರೆ, ಸೊ ಕನ್ವರ್ಟ್ 60 ಡಿಗ್ರಿ ಇಂಟು ರೇಡಿಯನ್. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಈಕ್ವಲ್ ಟು 60 ಡಿಗ್ರಿ, ಅಥವಾ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಈಕ್ವಲ್ ಟು 70 ಡಿಗ್ರಿ ಅಥವಾ 75, 120 ಈ ಥರ ಸೊ ಡಿಗ್ರಿ ಕೊಟ್ಟು ರೇಡಿಯನಲ್ಲಿ ಕೇಳ್ತಾರೆ. ಅಥವಾ ರಿವರ್ಸ್ ಆರ್ಡರಲ್ಲಿ ಅಂದರೆ ರೇಡಿಯನ್ ಮೆಜರ್ಮೆಂಟ್ ಕೊಟ್ಟು ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿಸ್ ರೇಡಿಯನ್ ಇನ್ ಡಿಗ್ರಿ ಈ ಥರ ಕೇಳ್ತಾರೆ. ಸೊ ಹಿಯರ್ ಈಸ್ ಅ ಸ್ಟ್ಯಾಂಡರ್ಡ್ ಟೇಬಲ್. ಸೊ ಈ ಟೇಬಲ್ ನೆನ್ಪಿಟ್ಕೊಂಡ್ರೆ ಸೊ ಎಕ್ಸಾಮಲ್ಲಿ ನಾವು ಡೈರೆಕ್ಟಾಗಿ ಆನ್ಸರನ್ನು ಟಿಕ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ, ಸೊ 30 ಡಿಗ್ರಿ ಅಂದರೆ ಸೊ ರೇಡಿಯನಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ, ಪೈ ಬೈ 6, ಬಿಕಾಸ್ ವಿ ನೋ ದ್ಯಾಟ್ 180 ಡಿಗ್ರಿ ಈಸ್ ಈಕ್ವಲ್ ಟು ಪೈ. ಓಕೆ, ಸೊ ಅಥವಾ ನಾವು ಡೈರೆಕ್ಟ್ಲಿ ನಾವು ರಿಲೇಷನ್ ತೊಗೊಳ್ಬೇಕಂತಂದರೆ, ಸೊ ಲೆಟ್ ಅಸ್ ಗೋ ಡೈರೆಕ್ಟ್ಲಿ. ಸೊ ವಿ ನೋ ದ್ಯಾಟ್ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180 ರೇಡಿಯನ್. ಓಕೆ, ಸೊ 1 ಡಿಗ್ರಿ ಟು ರೇಡಿಯನ್ ನಮ್ಗೆ ಗೊತ್ತಿದೆ. ಸೊ ಇವಾಗ ಏನು ಕೇಳ್ತಾ ಇದ್ದಾರೆ, 30 ಡಿಗ್ರಿ ಅಂದರೆ ಹೌ ಮಚ್? ಓಕೆ, ಸೊ 30 ಅಂದರೆ ಮಲ್ಟಿಪ್ಲೈ 30 ಆನ್ ಬೋತ್ ಸೈಡ್, 1 ಇಂಟು 30. ಸೊ ಪೈ ಬೈ 180 ಇಂಟು 30, ದಿಸ್ ಈಸ್ ಇನ್ ರೇಡಿಯನ್. ಓಕೆ, ಸೊ 0 0 ಕ್ಯಾನ್ಸಲ್, 3 1 3 6. ಸೊ ನಮಗೇನು ಬಂತು ಆನ್ಸರು, ಪೈ ಬೈ 6 ರೇಡಿಯನ್. ಅದೇ ಥರ ಸೊ ಡೈರೆಕ್ಟ್ಲಿ 30 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 6 ಅಂತ ನಾವು ಡೈರೆಕ್ಟ್ಲಿ ಟೇಬಲ್ ಮುಖಾಂತರ ನಾವು ರಿಮೆಂಬರ್ ಮಾಡ್ಕೊಳ್ಬೇಕು. ಅದೇ ಥರ ಲೆಟ್ ಅಸ್ ಸಿ 45 ಡಿಗ್ರಿ. ಲೆಟ್ ಅಸ್ ಕ್ಯಾಲ್ಕುಲೇಟ್ ಫಾರ್ 45 ಡಿಗ್ರಿ. ಸೊ ಅಗೇನ್ ವಿ ನೋ ದ್ಯಾಟ್ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180. ಸೊ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180 ರೇಡಿಯನ್ ಆದರೆ, ಸೊ ಹೌ ಮಚ್ ಈಸ್ ಫಾರ್ 45 ಡಿಗ್ರಿ? ಮಲ್ಟಿಪ್ಲೈ 45 ಆನ್ ಬೋತ್ ಸೈಡ್, 45 ಡಿಗ್ರಿ. ಸೊ ಪೈ ಬೈ 180 ಇಂಟು
45. ಸೊ ಇವಾಗೇನಾಗುತ್ತೆ, ಸೊ 45 1s 45 4s ಏನಾಗುತ್ತೆ, ಸೊ 180 ಆಗುತ್ತೆ. 45 into 4 is 180. therefore 1s 45 4s 180. ಸೊ ಇವಾಗ ಏನು ಉಳಿತು, pi into 1 is pi divided by 4. ಓಕೆ, ಸೊ ದಟ್ ಈಸ್ ವೈ 45 ಡಿಗ್ರಿ is equal to pi by 4. ಇದೇ ಥರ ನಾವು ಎಲ್ಲ ಸ್ಟ್ಯಾಂಡರ್ಡ್ ಡಿಗ್ರಿ ಆ್ಯಂಗಲ್ಗಳನ್ನು ನಾವು ಸೊ ರೇಡಿಯನಲ್ಲಿ ಕನ್ವರ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು pi is equal to 180 ಡಿಗ್ರಿ. ಸೊ ಅದು ಕೂಡ ಸ್ಟ್ಯಾಂಡರ್ಡ್. ಸೊ ಎಕ್ಸಾಮಲ್ಲಿ ಸೊ ಕ್ಯಾಲ್ಕುಲೇಷನ್ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ಪೇಸ್ ಕೂಡ ತೊಗೊಳುತ್ತೆ. ಈ ಟೇಬಲನ್ನು ನಾವು ನೆನ್ಪಿಟ್ಕೊಳ್ಳೋದ್ರಿಂದ ಸೊ ಡೈರೆಕ್ಟ್ಲಿ ಎಕ್ಸಾಮಲ್ಲಿ ನಾವು ಆನ್ಸರನ್ನು ಈಸಿಯಾಗಿ ಟಿಕ್ ಮಾಡ್ಬೋದು. ಸೊ 60 ಡಿಗ್ರಿ ಅಂದರೆ pi by 3, 90 ಡಿಗ್ರಿ ಅಂದರೆ pi by 2, 180 ಡಿಗ್ರಿ is equal to pi. ಅದೇ ಥರ 270 ಡಿಗ್ರಿ ಅಂದರೆ 3 pi by 2, 360 ಡಿಗ್ರಿ ಅಂದರೆ ಸೊ 2 pi. ಸೊ ಇನ್ನೂ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ಸೊ ಒಂದು ಕಂಪ್ಲೀಟ್ ಸರ್ಕಲ್. ಓಕೆ, ಸೊ ಇಲ್ಲಿ x5 ಪ್ಲೇನನ್ನು ಡ್ರಾ ಮಾಡೋಣ. ಸೊ ದಿಸ್ ಈಸ್ 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ. ಸೊ ಇದನ್ನು ಕೂಡ 360 ಡಿಗ್ರಿ ಅಂತ ಕೂಡ ನಾವು ಕರಿತೇವೆ. ಓಕೆ, ದಿಸ್ ಈಸ್ ಡಿಗ್ರಿ ಸಿಸ್ಟಮ್. ಓಕೆ, ರೇಡಿಯನಲ್ಲಿ ಸೊ ರೇಡಿಯನ್ 0 ಅಂದರೆ 0 ರೇಡಿಯನ್. ಸೊ 90 ಡಿಗ್ರಿ ಅಂದರೆ ಸೊ ಇಟ್ ಈಸ್ pi by 2. 180 ಡಿಗ್ರಿ ಅಂದರೆ ಇಟ್ ಈಸ್ pi ರೇಡಿಯನ್. 270 ಡಿಗ್ರಿ ಅಂದರೆ ಇಟ್ ಈಸ್ 3 pi by 2. ಅದೇ ಥರ 360 ಅಂದರೆ 2 pi. ಸೊ ಈ ಥರ ಡೈಗ್ರಾಮ್ ಹಾಕೋದ್ರ ಮುಖಾಂತರ ಕೂಡ ನಾವು ಸ್ಟ್ಯಾಂಡರ್ಡ್ ಡಿಗ್ರಿ ರೇಡಿಯನ್ ಆ್ಯಂಗಲ್ಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸ್ಟೂಡೆಂಟ್ಸ್, ಇವಾಗ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ ಎ ಬಿ ಸಿ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದರೆ ಸೊ ಟ್ರಯಾಂಗಲಲ್ಲಿ ಎನಿ ಒನ್ ಆಫ್ ದಿ 3 ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ ಇರುತ್ತೆ. ಇಲ್ಲಿ ಎ ಬಿ ಸಿ ಟ್ರಯಾಂಗಲಲ್ಲಿ ಆ್ಯಂಗಲ್ ಬಿ 90 ಡಿಗ್ರಿ ಇದೆ. ಸೊ ಇದನ್ನು ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಟ್ರಿಗ್ನೋಮೆಟ್ರಿ ಇಸ್ ರಿಲೇಟೆಡ್ ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇಲ್ಲಿ ಟೋಟಲ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರುತ್ತೆ ವಿಚ್ ಈಸ್ ಬೇಸಿಕ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ನಾವು ಟ್ರಿಗ್ನೋಮೆಟ್ರಿಯಲ್ಲಿ ಈ ಬೇಸಿಕ್ ಅರ್ಥ ಮಾಡ್ಕೊಳ್ಳೋದ್ರಿಂದ ಸೊ ನೆಕ್ಸ್ಟ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಿಗ್ರಲ್ ಕ್ಯಾಲ್ಕುಲಸ್ ತುಂಬ ಈಸಿ ಆಗುತ್ತೆ. ಫಾರ್ ದ್ಯಾಟ್ ಸೊ ದಿಸ್ ಈಸ್ ದ ಬೇಸಿಕ್ ಫಾರ್ಮುಲಾಸ್. ಬೈ ಡಿಫಾಲ್ಟ್ ವಿ ನೀಡ್ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆಲ್ ದಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಒನ್ ಬೈ ಒನ್. ಸೊ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಸೊ ಆ್ಯಂಗಲ್ ಎ ಅಂತ ನಾವು ಕನ್ಸಿಡರ್ ಮಾಡಿದರೆ ಸೊ ಈ ಆ್ಯಂಗಲ್ ಎಗೆ ಅಪೋಸಿಟ್ ಸೈಡ್ ಯಾವುದಿದೆ ದಟ್ ಈಸ್ ಬಿ ಸಿ ಸೈಡ್, ಆ ಸೈಡನ್ನು ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಅದೇ ಥರ ಸೊ ದಿಸ್ ಈಸ್ ದ ಅಡ್ಜಸೆಂಟ್ ಸೈಡ್ ಅಥವಾ ಬೇಸ್ ಅಂತ ಕೂಡ ನಾವು ಕರಿತೀವಿ. ಸೊ ವಿಚ್ ಈಸ್ ಅಪೋಸಿಟ್ ಟು 90 ಡಿಗ್ರಿ ಆ್ಯಂಗಲ್. ಯಾವುದೇ ಟ್ರಯಾಂಗಲಲ್ಲಿ ಸೊ 90 ಡಿಗ್ರಿ ಅಪೋಸಿಟ್ ಸೈಡ್ ಯಾವುದಿದೆ ಅದನ್ನು ನಾವು ಹೈಪೋಟೆನಸ್ ಅಂತ ಕರಿಬೋದು. ಸೊ ಅಕಾರ್ಡಿಂಗ್ ಟು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಸೈನ್ ಆಫ್ ಆ್ಯಂಗಲ್ ಎ ಅಂತಂದರೆ ಇಟ್ ಈಸ್ ದ ರೇಷಿಯೋ ಆಫ್ ಅಪೋಸಿಟ್ ಸೈಡ್ ಬೈ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಓಕೆ, ಅದೇ ಥರ ಕಾಸ್ ಆಫ್ ಎ ಅಂತಂದರೆ ಇಟ್ ಈಸ್ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಅದೇ ಥರ ಟ್ಯಾನ್ ಎ ಅಂತಂದರೆ ಇಟ್ ಇಸ್ ಅ ರೇಷಿಯೋ ಆಫ್ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ಫೋರ್ತ್ ಒನ್ ಕೊಸೆಕೆಂಟ್ ಎ ಅಂದರೆ ಇಟ್ ಈಸ್ hypotenuse by opposite side. Secant A ಅಂತಂದರೆ it is hypotenuse by adjacent side. Cot A ಅಂತಂದರೆ it is adjacent side by opposite side. ಸೊ ಈ ಥರ ನಾವು ಶಾರ್ಟ್ಕಟ್ ಆಗಿ ಕೂಡ ನಾವು ನೆನ್ಪಿಟ್ಕೊಳ್ಬೋದು. ಸೊ ಹೈಪೋಟೆನಸನ್ನು ನಾವು ಹೆಚ್ ಅಂತ ಬರಿಬೋದು, ಹೆಚ್. ಅಪೋಸಿಟ್ ಸೈಡನ್ನು ನಾವು ಓ ಇಂದ ಡಿನೋಟ್ ಮಾಡ್ಬೋದು, ಅಡ್ಜಸೆಂಟನ್ನು ನಾವು ಎ ಇಂದ ಡಿನೋಟ್ ಮಾಡ್ಬೋದು. ಸೊ ಈಸಿಯಾಗಿ ನಾವು ನೆನ್ಪಿಟ್ಕೊಳ್ಬೇಕಂದ್ರೆ ಸೈನ್ ಆಫ್ ಆ್ಯಂಗಲ್ ಈಸ್ ಈಕ್ವಲ್ ಟು opposite by hypotenuse. Cos of angle A is equal to adjacent by hypotenuse. Tan of angle A is equal to opposite by adjacent. ಓಕೆ, ಸೊ ಈ ಥರ ಸಿಂಗಲ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿಕೊಡೋದ್ರ ಮುಖಾಂತರ ನಾವು ಈಸಿಯಾಗಿ ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನೆನ್ಪಿಟ್ಕೊಳ್ಬೋದು. ಅದೇ ಥರ ಕೊಸೆಕೆಂಟ್ ಎ is equal to hypotenuse by opposite. Secant A is equal to hypotenuse by adjacent. Cot A is equal to adjacent by opposite. ಸೊ ಈ ಥರ ನಾವು ಈಸಿಯಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನೆನ್ಪಿಟ್ಕೊಳ್ಬೋದು. ಸೊ ಮುಂದಿನ ಟಾಪಿಕ್ ನೋಡೋಣ, ರೆಸಿಪ್ರೋಕಲ್ ರಿಲೇಷನ್.
ರೆಸಿಪ್ರೋಕಲ್ ರಿಲೇಷನ್ ಅಂತಂದರೆ ಟೋಟಲ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸಲ್ಲಿ ಸೊ ದೆರ್ ಈಸ್ ಎ ಪೇರ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವಿಚ್ ಸ್ಯಾಟಿಸ್ಫೈಸ್ ರೆಸಿಪ್ರೋಕಲ್ ರಿಲೇಷನ್. ರೆಸಿಪ್ರೋಕಲ್ ರಿಲೇಷನ್ ಅಂದರೆ ಸೊ ಸೈನ್ ಎ ನಮಗೇನು ಬಂದಿದೆ, ಸೈನ್ ಎ ಈಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಓಕೆ, ಅದೇ ಥರ ಕಾಸ್ ಎ ಕೊಸೆಕೆಂಟ್ ಎ ಏನು ಬಂದಿದೆ ಅಂದರೆ ಹೆಚ್ ಬೈ ಓ. ಓಕೆ, ಸೊ ಇಟ್ ಈಸ್ ಬಿಹೇವಿಂಗ್ ಲೈಕ್ ಎ ರೆಸಿಪ್ರೋಕಲ್. ದಟ್ ಮೀನ್ಸ್ ನಾವು ಓ ಬೈ ಎಚನ್ನು ಹೆಚ್ ಬೈ ಓ ಬರೆದ್ರೆ ಅದು ನಮಗೆ ಕೊಸೆಕೆಂಟ್ ಎ ಬರ್ತಾ ಇದೆ. ದಟ್ ಮೀನ್ಸ್ ಸೈನ್ ಎ ಈಸ್ ಈಕ್ವಲ್ ಟು 1 ಬೈ ಕೊಸೆಕೆಂಟ್ ಎ. ಇದನ್ನು ನಾವು ರೆಸಿಪ್ರೋಕಲ್ ರಿಲೇಷನ್ ಅಂತ ಕರಿತೀವಿ. ಅದೇ ಥರ ಕೊಸೆಕೆಂಟ್ ಎಗೆ ನಾವು ರಿವರ್ಸ್ ಮಾಡಿದರೆ 1 ಬೈ ಸೈನ್ ಎ. ಓಕೆ, ಕೊಸೆಕೆಂಟ್ ಎ ಈಸ್ ಈಕ್ವಲ್ ಟು 1 ಬೈ ಸೈನ್ ಎ. ಇದನ್ನು ನಾವು ರೆಸಿಪ್ರೋಕಲ್ ರಿಲೇಷನ್ ಅಂತ ಕರಿತೀವಿ. ಅದೇ ಥರ ಕಾಸ್ ಎ ಈಸ್ ಈಕ್ವಲ್ ಟು 1 ಬೈ ಸೀಕೆಂಟ್ ಎ. ಸೊ ಕಾಸ್ ಎ ಏನಾಗುತ್ತೆ, ಕಾಸ್ ಎ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್ secant A is equal to hypotenuse by adjacent. ಓಕೆ, ಸೊ ಒಂದನ್ನು ನಾವು 1 ಬೈ ಅಂತ ತಗೊಳ್ಳೋದ್ರಿಂದ ಸೊ ವಿ ಆರ್ ಗೆಟಿಂಗ್ ಅದರ್ ಪಾರ್ಟ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ದಟ್ ಮೀನ್ಸ್ 1 ಬೈ ಕಾಸ್ ಎ ವಿಲ್ ಗೆಟ್ ಸೀಕೆಂಟ್ ಎ ಅಥವಾ 1 ಬೈ ಸೀಕೆಂಟ್ ಎ ವಿಲ್ ಗೆಟ್ ಕಾಸ್ ಎ. ಇದನ್ನು ನಾವು ರೆಸಿಪ್ರೋಕಲ್ ರಿಲೇಷನ್ ಅಂತ ಕರಿಬೋದು. ಅದೇ ಥರ ಟ್ಯಾನ್ ಆ್ಯಂಡ್ ಕಾಟ್ ಆರ್ ರೆಸಿಪ್ರೋಕಲ್. ದಟ್ ಮೀನ್ಸ್ ಟ್ಯಾನ್ ಎ is equal to 1 by cot A and cot A is equal to 1 by tan A. So wherever there is tan, we can take 1 by cot A, or wherever there is 1 by cot, we can take tan. So ಈ ಥರ ನಾವು ರೆಸಿಪ್ರೋಕಲ್ ರಿಲೇಷನ್ ಅಂತ ನಾವು ಕರಿಬೋದು.